ಎಲ್ಲರಿಗೂ ಸಾಯಂಕಾಲದ ವಂದನೆಗಳನ್ನು ತಿಳಿಸುತ್ತಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕರಿಕಟ್ಟಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ ಶಾಲಾ ವಾರ್ಷಿಕ ವರದಿ 2024-25 ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯಸು ಸರ್ವದ. ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ 2024-25ನೇ ಸಾಲಿಗಾಗಿ ಶಾಲಾರಂಭವು ಮೇ 28, 2024ರಂದು ಪುನರಾರಂಭ ಆಯಿತು. ಈ ಕಾರ್ಯಕ್ರಮವು ಪ್ರಸ್ತುತ ಶೈಕ್ಷಣಿಕ ವರ್ಷದ ಆದಿ ಕಾರ್ಯವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಪ್ರಧಾನ ಗುರುಗಳು, ಶಿಕ್ಷಕ ಸಿಬ್ಬಂದಿ ವರ್ಗವು ಜೊತೆಗೆ STMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಜರಾಗಿ ಶಾಲಾ ಮಕ್ಕಳನ್ನು ಅಭೂತಪೂರ್ವ ಸ್ವಾಗತ ಕೋರಲಾಯಿತು. ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ಶೈಕ್ಷಣಿಕ ಬಲವರ್ಧನೆ ವರ್ಷವೆಂದು ಇಲಾಖೆಯಿಂದ ಘೋಷಣೆ ಆದ ಕಾರಣ ಕೋವಿಡ್ ರೋಗದ ನಿಮಿತ್ತ ರಚನೆಯಾದ ಕಲಿಕಾ ಅಂತರವನ್ನು ತುಂಬಿಕೊಂಡು ಶೈಕ್ಷಣಿಕ ಬಲವರ್ಧನೆ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೂನ್ 5 ವಿಶ್ವ ಪರಿಸರದ ದಿನಾಚರಣೆ ನಿಮಿತ್ತವಾಗಿ ನಮ್ಮ ಶಾಲೆಯ ಮುಂಭಾಗದಲ್ಲಿ ಶಾಲಾ ಕೈತೋಟದಲ್ಲಿ ಸಸಿಗಳನ್ನು ನಡೆಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅಭೂತಪೂರ್ವವಾಗಿ ನಡೆಸಿಕೊಡಲಾಗಿತ್ತು. ಇದು ಅತ್ಯಂತ ಅಭೂತಪೂರ್ವವಾದಂಥ ಪ್ರಕ್ರಿಯೆಯಾಗಿತ್ತು. ಜೂನ್ ಅಂತಿಮ ವಾರದಲ್ಲಿ ಶಾಲಾ ಸಂಸತ್ತಿನ ಚುನಾವಣೆ ನಡೆಸಲಾಯಿತು. ಸಾಮಾನ್ಯ ಚುನಾವಣೆಯಲ್ಲಿ ನಡೆಯುವ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಲಾಯಿತು. ಈ ಚುನಾವಣೆಯು ನಮ್ಮ ಶಾಲಾ ಇತಿಹಾಸದಲ್ಲಿಯೇ ಹೊಸ ಪ್ರಯೋಗವಾಗಿತ್ತು. ಇದರಲ್ಲಿ ಚುನಾವಣೆಯಲ್ಲಿ ನಡೆಯುವ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ಬಾಹ್ಯ ಪ್ರಚಾರ ಮತ್ತು ಮತದಾನ, ಮತಪತ್ರಗಳ ಎಣಿಕೆ ಮುಂತಾದ ಎಲ್ಲ ಪ್ರಕ್ರಿಯೆಗಳನ್ನು ಸಾಮಾನ್ಯವಾಗಿ ಕಂಡುಬಂದವು. ಚುನಾಯಿತ ಮಂತ್ರಿಮಂಡಲಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಜರುಗಿ ಅದರಲ್ಲಿ ಎಲ್ಲ ಮಂತ್ರಿಮಂಡಲದ ಸದಸ್ಯರು ತಮ್ಮ ಚುನಾಯಿತ ಸ್ಥಾನದ ಗೌಪ್ಯತೆ ವಚನದೊಂದಿಗೆ ಪ್ರಮಾಣ ಸ್ವೀಕರಿಸಿ ಕರ್ನಾಟಕ ಘನ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ಮಕ್ಕಳಿಗೂ ವಾರದ 6 ದಿನವೂ ತತ್ತಿ, ಬಾಳೆಹಣ್ಣು ಮತ್ತು ಶೇಂಗಾ ಚಕ್ಕೆಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ಎಲ್ಲರಿಗೂ ಅವರಿಷ್ಟದಂತೆ ವಿತರಿಸಲಾಗುತ್ತಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಮೃತ ಗಳಿಗೆಯಲ್ಲಿ ನಮ್ಮ ಶಾಲೆಯಲ್ಲಿ ಆಗಸ್ಟ್ 15ಕ್ಕೆ ತಿರಂಗಾ ಧ್ವಜವನ್ನು ಆಕಾಶದೆತ್ತರಕ್ಕೆ ಧ್ವಜಾರೋಹಣ ಕಾರ್ಯವನ್ನು ಮಾಡಲಾಯಿತು. ಅದರಲ್ಲಿ ಸರ್ವ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದ ಕ್ಷಣ ಕಂಡುಬಂದಿತು. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಅದರಲ್ಲಿ 10 ಹಲವು ಕ್ರೀಡೆಗಳಲ್ಲಿ ಪ್ರತಿಸ್ಪರ್ಧಿಸಿ ಬಹುಮಾನಗಳನ್ನು ಬಾಚಿಕೊಂಡರು. ಅದರಲ್ಲಿ ಬಾಲಕರ ವಿಭಾಗದ ಕಬಡ್ಡಿ, ಖೋ ಆಟಗಳಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡು ಬಾಲಕಿಯರ ವಿಭಾಗದಲ್ಲಿ ಖೋ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡರು. ಮತ್ತು ಪ್ರೀತಿ ಅರ್ಜುನ್ ಮುದ್ದನಗೌಡರು ತಾಲೂಕು ಮಟ್ಟದ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಅದೇ ರೀತಿ ಹಲವು ಕ್ರೀಡೆಗಳಲ್ಲಿ ನಮ್ಮ ಪ್ರತಿಭೆ ಮುನ್ನುಗ್ಗುತ್ತಿದೆ. ದಿನಾಂಕ 5/10/2024ರಂದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ನಿಮಿತ್ತ ನಮ್ಮ ಶಾಲೆಯು ರಾಜ್ಯದ ಅತ್ಯುತ್ತಮ ಶಾಲೆ ಎಂಬ ಪ್ರಶಸ್ತಿಯ ಗರಿಯನ್ನು ತಂದುಕೊಟ್ಟಿತು. ಅದಕ್ಕೆ ನಮ್ಮ ಶಾಲೆಯ ಗುರು ವೃಂದವು ಸಾಕ್ಷಿಯಾಗಿತ್ತು. ಕರ್ನಾಟಕ ಘನ ಸರ್ಕಾರದ ಆದೇಶದಂತೆ ನಮ್ಮ ಶಾಲೆಯಲ್ಲಿ ಕೂಡ ಇಕೋ ಕ್ಲಬ್ಬನ್ನು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಪರಿಸರದ ಕಾಳಜಿಯನ್ನು ಮೂಡಿಸಲು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸಿಕೊಡಲಾಯಿತು. ಅದರ ಒಂದು ಸಂಗಡವಾಗಿ ರಸಪ್ರಶ್ನೆ ಸ್ಪರ್ಧೆ, ಕ್ವಿಜ್ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಲ್ಲಿ ಪರಿಸರದ ಕಾಳಜಿಯ ಕುರಿತು
ತಿಳುವಳಿಕೆಯನ್ನು ಮೂಡಿಸಲಾಯಿತು. ಇಂತಹ ಒಂದು ಅಭೂತಪೂರ್ವದ ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ಸಂಘಟಿಸಿಕೊಟ್ಟಿದ್ದು ಆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಿಂದ ತಮ್ಮದೇ ಆದಂಥ ಜ್ಞಾನವನ್ನು ಹೆಚ್ಚಿಸಿಕೊಂಡು ಆ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೂ, ವಿಜೇತರಾದ ಮಕ್ಕಳಿಗೂ ಕೂಡ ಶಾಲಾ ವತಿಯಿಂದ ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನು ನೀಡಲಾಯಿತು. ದಿನಾಂಕ 24/12/2024 ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬೆಟಸೂರಿನಿಂದ ವರ್ಗಾವಣೆಗೊಂಡು ಶ್ರೀ ಮಹೇಶ್ ವಿ ಬೆಳವಡಿ ಅವರು ತಮ್ಮ ಸ್ವಂತ ಊರಿನ ಶಾಲೆಗೆ ಸೇವೆಗೆ ಬಂದಿದ್ದು ಅತ್ಯಂತ ಸಂತೋಷದಾಯಕವಾದಂತಹ ಕ್ಷಣವಾಗಿತ್ತು. ಆದರೆ ಅದೇ ಹುದ್ದೆಯಿಂದ ಸವದತ್ತಿ ಶಾಸಕರ ಮಾದರಿ ಶಾಲೆಗೆ ದಿನಾಂಕ 1/1/2025 ಕನ್ನಡ ಭಾಷಾ ಶಿಕ್ಷಕರಾದ ಶ್ರೀ MB ಅಲಾರ್ಕಿ ಗುರುಗಳು ವರ್ಗಾವಣೆಗೊಂಡರು. ಸಾವಿತ್ರಿಬಾಯಿ ಫುಲೆಯವರ ಜಯಂತಿಯನ್ನು ಜನವರಿ 3ರಂದು ಆಚರಿಸುವುದರ ಮೂಲಕ ಅವರ ಅಕ್ಷರದ ಪ್ರೀತಿ ಮತ್ತು ಹೋರಾಟವನ್ನು ಸ್ಮರಿಸುವ ಕಾರ್ಯವನ್ನು ಮಾಡಿದೆವು. ಜನವರಿ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸಿ ಮಕ್ಕಳಲ್ಲಿ ದೇಶಾಭಿಮಾನ ಮೂಡಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿ ಅವರಲ್ಲಿ ಕೃತಾರ್ಥರಾದೆವು. ಅದರ ಜೊತೆಗೆ ಮತದಾನ ಜಾಗೃತಿ ಆಂದೋಲನ ಮತ್ತು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಂತೃಪ್ತಿ ನಮಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ STMC ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಸರ್ವ ಗುರು ವೃಂದವು ಭಾಗಿಯಾಗಿತ್ತು. ಶಾಲೆಯ ಸೇವಾದಳದ ವಿದ್ಯಾರ್ಥಿಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ದಳದ ವಿದ್ಯಾರ್ಥಿಗಳು ಅಂದಿನ ಕಾರ್ಯಕ್ರಮದಲ್ಲಿ ಭಾರತ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಿದರು. ಕರ್ನಾಟಕ ಘನ ಸರ್ಕಾರದ ಆದೇಶದಂತೆ ಸಚೇತನ ಎಂಬ ಬೆಳಗಿನ ಪ್ರಾರ್ಥನಾ ಅವಧಿಯ ವಿನೂತನ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿಯೂ ನಾಂದಿ ಹಾಡಲಾಯಿತು. ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಎಲ್ಲ ವಿಷಯದ ಅತ್ಯಂತ ಮಹತ್ವವಾದ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡಿ ತಮ್ಮ ಜ್ಞಾನ ದಾಹವನ್ನು ತೀರಿಸಿಕೊಂಡು ಸಂತೃಪ್ತರಾದರು. ಫೆಬ್ರವರಿ ತಿಂಗಳಲ್ಲಿ ಕರಿಕಟ್ಟಿ ಕ್ಲಸ್ಟರ್ ಮಟ್ಟದ ಎಪ್ಪೆಲ್ಲನ್ ಕಲಿಕಾ ಹಬ್ಬವನ್ನು ಆಚರಿಸಲು ಸಮುದಾಯದ ಸಹಭಾಗಿತ್ವವನ್ನು ಕೇಳಲಾಗಿ ಹೃದಯದವರಾದ ಕರಿಕಟ್ಟಿಯ ಸರ್ವ ಜನರು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡರು. ಹೆಸರಿಗೆ ತಕ್ಕಂತೆ ಇದನ್ನು ಕಲಿಕೆಯ ಹಬ್ಬವಾಗಿ ಆಚರಿಸಿದ್ದು ಅತ್ಯಂತ ಸಂತೋಷದಾಯಕವಾದಂಥ ವಿಷಯವಾಗಿತ್ತು. ಭಾಗವಹಿಸಿದಂಥ ಎಲ್ಲ ಶಾಲೆಯ ಮಕ್ಕಳಿಗೂ ಪ್ರಶಸ್ತಿ ಪತ್ರಗಳನ್ನು ಮತ್ತು ವಿಜೇತರಾದಂಥ ಎಲ್ಲ ಮಕ್ಕಳಿಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಅಗತ್ಯ ಫೌಂಡೇಶನ್ ಮತ್ತು ನಮ್ಮ ಶಾಲೆಯ ವಿಜ್ಞಾನ ವಿಷಯದ ಕುರಿತಾಗಿ ಶಾಲೆಯ 5, 6 ಮತ್ತು 7ನೇ ತರಗತಿ ಕಲಿಯುತ್ತಿರುವಂಥ ಎಲ್ಲ ಮಕ್ಕಳಿಗೆ ವಿಜ್ಞಾನದ ಸರಳ ಪ್ರಯೋಗಗಳನ್ನು ಮಾಡಿಕೊಡಲಾಗಿತ್ತು. ಈ ಪ್ರಯೋಗಗಳಿಂದ ವಿದ್ಯಾರ್ಥಿಗಳು ಅತ್ಯಂತ ನಿಜವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಈ ಪ್ರಯೋಗ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಾಳುಗಳಿಗೆ ವಿವಿಧ ಬಹುಮಾನ ನೀಡುವ ಸತ್ಕಾರ್ಯವನ್ನು ಮಾಡಿದೆವೆಂದು ಹೇಳುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಲು ಈ ಕಾರ್ಯಕ್ರಮವು ಸೂಕ್ತವಾದಂತಹ ವೇದಿಕೆಯಾಗಿತ್ತು. ಎನಗಿಂತ ಕಿರಿಯರಿಲ್ಲ, ತಮ್ಮಂಥ ಶಿವ ಶರಣರಿಗಿಂತ ಹಿರಿಯರಿಲ್ಲ ಎನ್ನುವ ಅನ್ನನ ವಚನದಂತೆ ಈ ಕಿರಿಯ ಸಹೋದರ ಮಾಡಿದ ವಾರ್ಷಿಕ ವರದಿಯಲ್ಲಿ ತಪ್ಪು ತೊಡರುಗಳಿದ್ದರೆ ಅದನ್ನು ಮನ್ನಿಸಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ನನಗೆ ವಹಿಸಿಕೊಟ್ಟ ಶಾಲಾ ವಾರ್ಷಿಕ ವರದಿ ಓದುವ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡುತ್ತೇನೆ.